ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಪಹಣಿ ಬಂದಿದ್ರೆ ರದ್ದು ಮಾಡುತ್ತೇವೆ, ನೋಟಿಸ್ಗಳನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ, ಆದೇಶ ಆಗೋಗಿದೆ. ಚನ್ನಪಟ್ಟಣದ ದೊಡ್ಡಮಳೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ದಯಮಾಡಿ 2014 ಬಿಜೆಪಿಯ ರಾಷ್ಟ್ರೀಯ ಪ್ರಣಾಳಿಕೆ ನೋಡಬೇಕು. ಅದರಲ್ಲಿ ಹೇಳಿದ್ದಾರೆ, ಧಾರ್ಮಿಕ ಮುಖಂಡಗಳ ಜೊತೆ ಮಾತಾಡಿ ಯಾರ್ಯಾರು ವಕ್ಫ್ ಪ್ರಾಪರ್ಟಿಗಳನ್ನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ತೆರವುಗೊಳಿಸ್ತೇವೆ. ಯಾವಾಗ ಹೇಳಿರೋದು ಇದನ್ನ? ನಾನು ಮಾಧ್ಯಮದವರಿಗೆ ಹೇಳ್ತೀನಿ, ಇದನ್ನ 2014 ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಬೇಕಾದ್ರೆ ವೆರಿಫೈ ಮಾಡಿ. ನಾವು ಅವತ್ತಿನಿಂದಲೂ ಕೂಡ ನೋಟಿಸ್ ಕೊಡ್ತಲೇ ಬಂದಿದ್ದಾರೆ. ಯಾರು ಅತಿಕ್ರಮಿಸ್ಕೊಂಡಿದ್ದಾರೆ, ವಕ್ಫ್ ಪ್ರಾಪರ್ಟಿನ ಅತಿಕ್ರಮಿಸ್ಕೊಂಡಿದ್ದಾರೆ. ಅದೇ ಬಸವರಾಜ ಬೊಮ್ಮಾಯಿ ಹೇಳಿದ್ರು ವಕ್ಫ್ ಪ್ರಾಪರ್ಟಿ ಯಾರ್ಯಾರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಆ ಎನ್ಕ್ರೋಚ್ ಅವರೆಲ್ಲನೂ ಒಕ್ಲೆಬ್ಬಿಸ್ತೀವಿ, ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ನಾನು ಈಗಾಗಲೇ ಆದೇಶ ಹೊರಡಿಸಿದ್ದೀವಿ. ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಕೊಟ್ಟಿರ್ತಕ್ಕಂಥ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ಆ ಎಲ್ಲ ನೋಟಿಸ್ಗಳನ್ನು ವಾಪಸ್ ತಗೋತೀವಿ. ಆದೇಶ ಆಗ್ಬಿಟ್ಟಿದೆ, ಆಗಲೇ ಎಲ್ಲ ನೋಟಿಸ್ಗಳನ್ನು ವಾಪಸ್ ತಗೋತೀವಿ. ಒಂದು ವೇಳೆ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಪಾಣಿ ಏನಾದ್ರು ಬಂದಿದ್ರೆ ಅದನ್ನು ರದ್ದು ಮಾಡ್ತೀವಿ. ವಿಚಾರಣೆ ಇಲ್ಲದೆ ಬಂದಿದ್ರೆ ರದ್ದು ಮಾಡ್ತೀವಿ. ಯಾವ ರೈತರನ್ನು ಕೂಡ ಒಕ್ಲಿಪ್ಸಲ್ಲ. ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.